ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್ ಅವರ ಥಾಟ್ಸ್ ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನಾನು ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಓಕೆ, ಸೊ ನೋಡೋಣ ಈ ಪರ್ಸನ್ ಎನರ್ಜಿ ಏನಿದೆ ಅಂತ ಅಂದ್ಬಿಟ್ಟು. ಓಕೆ, ದ ಐರೋಫ್ಯಾಂಟ್ ಅಂತ ಬರ್ತಾ ಇದೆ. ಸೊ ಇಟ್ಸ್ ಅ ಎನರ್ಜಿ ಆಫ್ ಪಾಸಿಟಿವಿಟಿ ಅಂತ ಹೇಳ್ತೀನಿ. ಅಂದರೆ ಈ ಪರ್ಸನ್ನು ನಿಮ್ಮ ಬಗ್ಗೆ ಅವರು ದೇವ್ರ ಹತ್ರ ತುಂಬ ಕೇಳ್ಕೊಳ್ತಿದ್ದಾರೆ. ನೀವು ತುಂಬ ಖುಷಿಯಾಗಿರಬೇಕು, ತುಂಬ ನೆಮ್ಮದಿಯಾಗಿರಬೇಕು, ನಿಮ್ಮ ಲೈಫಲ್ಲಿ ನೀವು ಯಾವಾಗಲೂ ಖುಷಿ, ಸಂತೋಷ, ನೆಮ್ಮದಿ ಅನ್ನುವಂಥದ್ದು ನಿಮಗೆ ಸಿಗಬೇಕು ಅಂತ ಅಂದ್ಬಿಟ್ಟು ಇವರು ಅಂದ್ಕೊಳ್ತಿದ್ದಾರೆ. ಆ್ಯಂಡ್ ಯಾವುದೇ ಟೆಂಪಲ್ಗೆ ಹೋದ್ರೂ ಕೂಡ ಈ ಪರ್ಸನ್ ಅನಿಸುತ್ತೆ ನೀವು ನಿಮ್ಮ ಲೈಫಲ್ಲಿ ಬೆಸ್ಟನ್ನೇ ನೀವು ಚೂಸ್ ಮಾಡಲಿ ಅಥವಾ ಬೆಸ್ಟ್ ಥಿಂಗ್ಸೇ ನಿಮ್ಮ ಲೈಫಲ್ಲಿ ಆಗಲಿ ಅಂತ ಅಂದ್ಬಿಟ್ಟು ಈ ಪರ್ಸನ್ ಯೋಚನೆ ಮಾಡ್ತಿದ್ದಾರೆ. ಆ್ಯಂಡ್ ಇವ್ರಿಗೆ ಅನ್ನಿಸ್ತಾ ಇದೆ ನೀವು ನಿಮ್ಮ ಲೈಫಲ್ಲಿ ಏನೇ ಆದ್ರೂ ಕೂಡ ಈ ಪರ್ಸನ್ ನಿಮಗೆ ಒಂದು ಬ್ಯಾಕ್ ಬೋನ್ ಆಗೋ ಅಥವಾ ಒಂದು ಸಪೋರ್ಟಿವ್ ಆಗೋ ಇರಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಅಂದರೆ ಒಂಥರ ಗೈಡರ್ ಥರನೋ ಅಥವಾ ಮೆಂಟರ್, ಫಿಲಾಸಫರ್, ಈ ಥರ ನಿಮ್ಮ ಒಂದು ಕೆಟ್ಟದ್ದು ಅಥವಾ ಒಳ್ಳೆಯದಕ್ಕೆ ಈ ಪರ್ಸನ್ನು ನಿಮಗೆ ಒಂದು ಸಪೋರ್ಟಿವ್ ಆಗಿರಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಸೊ ಇಟ್ ಶೋಸ್ ಈ ಪರ್ಸನ್ಗೆ ನೀವು ಖುಷಿಯಾಗಿ, ನೀವು ನೆಮ್ಮದಿಯಾಗಿ ಇರಬೇಕು ಅನ್ನುವಂಥದ್ದು ಈ ಪರ್ಸನ್ಗೆ ಇದೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ನೈಸ್. ಫಸ್ಟ್ ಕಾರ್ಡೇ ತುಂಬ ಪಾಸಿಟಿವ್ ಆಗಿ ಬಂದಿದೆ ಈ ಪರ್ಸನ್ ಎನರ್ಜಿ ವೈಸ್. ನೋಡೋಣ. ಓಕೆ, ತ್ರೀ ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ಅವರು ನಿಮ್ಮ ಬಗ್ಗೆ ಬೇರೆ ವ್ಯಕ್ತಿಗಳ ಹತ್ರ ಮಾತಾಡ್ತಿದ್ದಾರೆ, ಬೇರೆ ವ್ಯಕ್ತಿಗಳ ಹತ್ರ ನಿಮ್ಮ ಬಗ್ಗೆ ಅವ್ರು ತಿಳ್ಕೊಳ್ತಿದ್ದಾರೆ. ನೀವಿಬ್ಬರು ಏನಾದರೂ ಆಫೀಸಲ್ಲಿ ಕೊಲೀಗ್ಸ್ ಆಗಿದ್ದರೆ ನಿಮ್ಮ ಬಗ್ಗೆ ಅವರು ಬೇರೆಯವ್ರ ಹತ್ರ ತಿಳ್ಕೊಳ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯೆ ಮ್ಯೂಚುವಲ್ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರ ಹತ್ರ ನಿಮ್ಮ ಬಗ್ಗೆ ತಿಳ್ಕೊಬೋದು, ಈ ಥರ. ಸೊ ಈ ಪರ್ಸನ್ ನಿಮ್ಮ ಬಗ್ಗೆ ಇನ್ನೂ ಅವ್ರಿಗೆ ಕ್ಯೂರಿಯಾಸಿಟಿ ಇದೆ, ನಿಮ್ಮ ಬಗ್ಗೆ ಅವ್ರಿಗೆ ಯಾವಾಗ್ಲೂ ಬೇರೆ ವ್ಯಕ್ತಿಗಳ ಹತ್ರ ನೀವೇನು ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳೋದಕ್ಕೆ ಆ ಪರ್ಸನ್ ಟ್ರೈ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ನೀವೇನಾದರೂ ಈ ಪರ್ಸನ್ನ ಆಫೀಸಲ್ಲಿ ಮೀಟ್ ಮಾಡಿದರೆ ಇದು ಒಂಥರ ಕನ್ಫರ್ಮೇಷನ್. ಈ ಪರ್ಸನ್ ಆಫೀಸಲ್ಲಿ ಬೇರೆಯವ್ರ ಹತ್ರ ನೀವೇನು ಮಾಡ್ತಿದ್ದೀರಾ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಿದೆ. ಓಕೆ, ದ ಮೆಜಿಷಿಯನ್ ಕಾರ್ಡ್ ಬರ್ತಾ ಇದೆ. ಮೆಜಿಷಿಯನ್ ಕಾರ್ಡ್ ಅಂತ ಅಂದರೆ ಈ ಪರ್ಸನ್ ಸ್ವಲ್ಪ ಮ್ಯಾನಿಪ್ಯುಲೇಟರ್ ಕೂಡ, ಆಯಿತಾ. ಅಂದರೆ ಬುದ್ಧಿನ ಜಾಸ್ತಿ ಯೂಸ್ ಮಾಡ್ತಾರೆ. ಭಾವನೆ ಅಥವಾ ಎಮೋಷನ್ಸ್ ಅನ್ನೋದಕ್ಕಿಂತ ಜಾಸ್ತಿ ಅಂದರೆ ಫೀಲಿಂಗ್ಸಾ, ಎಮೋಷನ್ಸಾ, ಪ್ರಾಕ್ಟಿಕ್ಯಾಲಿಟಿನ, ಲಾಜಿಕಲ್ಲ ಅಂತ ಈ ಥರ. ಅಂದರೆ ಆ ಪರ್ಸನ್ ಮಾಡೋದೇ ಪ್ರಾಕ್ಟಿಕಲ್ ಮತ್ತು ಲಾಜಿಕಲ್ ಥಿಂಕಿಂಗ್. ಸ್ವಲ್ಪ ಯಾವಾಗಲೂ ಒಂಥರ ಡಾಮಿನೇಟಿಂಗ್ ಆಗಿ ನೋಡ್ತಿರ್ತಾರೆ. ಆದರೆ ಅಂದರೆ ಅವರ ಬಿಹೇವಿಯರ್ ಡಾಮಿನೇಟಿಂಗ್ ಆಗಿ ಇರಬಹುದು. ಬಟ್ ಈ ಪರ್ಸನ್ ಮಾತ್ರ ನಿಮ್ಮ ಜೀವನದಲ್ಲಿ ಎಷ್ಟೇ ನೀವಿಬ್ಬರು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಹೋಗಿದ್ರು ಕೂಡ ಈ ಪರ್ಸನ್ ಏನಂತಾರೆ ಬೆಸ್ಟನ್ನೇ ನಿಮಗೆ ಹೇಳ್ತಿದ್ದಾರೆ. ನಿಮ್ಮ ಲೈಫಲ್ಲಿ ಬೆಸ್ಟೇ ಆಗಬೇಕು ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಬಿಕಾಸ್ ಇಲ್ಲಿ ನೀವು ನೋಡ್ಬೋದು ಐರೋಫ್ಯಾಂಟ್ ವಿತ್ ಅ ಮೆಜಿಷಿಯನ್ ಅಂತ ಅಂದರೆ ಇಟ್ಸ್ ಅ ಕನ್ಫರ್ಮೇಷನ್. ಈ ಪರ್ಸನ್ ಬಂದು ನಿಮ್ಮ ಮೇಲೆ ಏನೋ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ನೀವು ತುಂಬ ಖುಷಿಯಾಗಿರಬೇಕು ಅನ್ನೋದನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಿದೆ. ಬಟ್ ಅದ್ರ ಜೊತೆಗೆ ಡೆತ್ ಕಾರ್ಡು ಬಂದಿದೆ. ಓಕೆನಾ, ಈ ಥರ ಬಂದಾಗ ನಾವು ಈ ಕಾಂಬಿನೇಷನ್ನ ಬ್ಲ್ಯಾಕ್ ಮ್ಯಾಜಿಕ್ ಕಾಂಬಿನೇಷನ್ ಅಥವಾ ಪೂಜೆ ಪುನಸ್ಕಾರಗಳಿಂದ ಒಂದು ಎನರ್ಜಿ ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇದೆ ಅಥವಾ ಒಂದು ಎನರ್ಜಿ ಕಂಟ್ರೋಲ್ ಮಾಡ್ತಿದೆ. ನೀವಿಬ್ಬರು ಜೊತೆಯಾಗಿರಬಾರ್ದು, ನೀವಿಬ್ಬರು ಲೈಫಲ್ಲಿ ಮುಂದೆ ಹೋಗಬಾರ್ದು ಅನ್ನುವಂಥದ್ದು ಕಾಣಿಸ್ತಾ ಇದೆ ಯಾವುದೋ ಒಂದು ಬೇರೆ ವ್ಯಕ್ತಿಯಿಂದ. ಯಾಕೆ ಅಂದರೆ ಇಲ್ಲಿ ಡೆತ್ ಕಾರ್ಡು ಮತ್ತು ಮೆಜಿಷಿಯನ್ ಎರಡನ್ನೂ ನೋಡ್ಬೋದು. ಅಂದರೆ ಒಂದು ಎನರ್ಜಿ ಜೊತೆಗೆ ನೀವು ಇಲ್ಲಿ ಬ್ಲ್ಯಾಕ್ ಕಲರ್ದು ವೇವಿ ಥರ ನೀವು ನೋಡ್ಬೋದಲ್ವಾ. ಸೊ ಡೆತ್ ಜೊತೆ ಮೆಜಿಷಿಯನ್ ಬಂದಾಗ ದೇರ್ ಈಸ್ ಸಮಥಿಂಗ್ ಸೀರಿಯಸ್. ಈ ರಿಲೇಷನ್ಶಿಪ್ಪಲ್ಲಿ ಒಂದು ಎನರ್ಜಿ ಇದೆ, ಒಂದು ಫೋರ್ಸ್ ಇದೆ. ಅಂದರೆ ಯಾವಾಗಲೂ ಬ್ಲ್ಯಾಕ್ ಮ್ಯಾಜಿಕ್ಕೇ ಆಗಬೇಕು ಅಂತ ಅಲ್ಲ, ಕೆಲವೊಬ್ಬರು ಸ್ಪೆಲ್ಸ್ನ ಮಾಡಿಸ್ತಾರೆ. ಅಂದರೆ ಥರ್ಡ್ ಪಾರ್ಟಿ ರಿಮೂವಲ್ ಆಗಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಏನಾದರೂ ಇನ್ನೊಬ್ಬ ವ್ಯಕ್ತಿ ಇದ್ದರೆ ಆ ಪರ್ಸನ್ ಕಡೆಯಿಂದ ನಿಮ್ಮನ್ನು ರಿಮೂವ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಥರ್ಡ್ ಪಾರ್ಟಿ ರಿಮೂವಲ್ ಮಾಡಿಸಿರ್ತಾರೆ. ಇಲ್ಲ ಅಂತ ಅಂದರೆ ಕಾಟ್ ಕಟಿಂಗ್ ಮಾಡಿಸಿರ್ತಾರೆ. ಅದಿಲ್ಲ ಅಂತ ಅಂದರೆ ಈ ಚಿಕ್ಕ ಪುಟ್ಟ ಟೆಂಪಲ್ಸ್ಗಳ ಹತ್ರ ಎಲ್ಲ ಈಗ ಈ ಬ್ಲ್ಯಾಕ್ ಮ್ಯಾಜಿಕ್ಕು ಅಥವಾ ವಶೀಕರಣ ಈ ಥರ ಎಲ್ಲ ಮಾಡೋರು ಈಸಿ. ಸೊ ಈಸಿಯಾಗಿ ಅವೈಲೇಬಲಲ್ಲಿ ಇರ್ತಾರೆ. ಅಂಥವ್ರ ಹತ್ರ ಪೂಜೆ ಮಾಡಿಸೋದು ಅಥವಾ ಯಾವುದೋ ದೇವಸ್ಥಾನದೊಳಗೆ ಹೋಗ್ಬಿಟ್ಟು
ಈ ಥರ ಈ ವ್ಯಕ್ತಿನ ಇವ್ರ ಜೀವನದಿಂದ ಹೊರಗಡೆ ಹೋಗ್ಬೇಕು, ನಾನು ಇಷ್ಟು 9 ದಿನ ಅರ್ಕೆ ಮಾಡ್ತೀನಿ, ಈ ಥರ ಎಲ್ಲ ಹೇಳಿರ್ತಾರಲ್ವಾ, ಆ ಎನರ್ಜಿ ಇಲ್ಲಿ ನನಗೆ ಕಾಣಿಸ್ತಾ ಇರೋ ಅಂಥದ್ದು. ಮೆಜಿಷಿಯನ್ ವಿತ್ ಅ ಡೆತ್ ಕಾರ್ಡ್ ಆ್ಯಂಡ್ ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಕಾಣಿಸ್ತಾ ಇದೆ. ಯಾಕೆ ಥರ್ಡ್ ಪಾರ್ಟಿ ಸಿಚುವೇಶನ್ ರೀಕನ್ಫರ್ಮೇಷನ್ ಯಾಕೆ ಮಾಡಿದೆ ಅಂತ ಅಂದರೆ 3 ಆಫ್ ಪೆಂಟಿಕಲ್ ವಿತ್ 7 ಆಫ್ ಕಪ್ಸ್. ನೀವು ನೋಡ್ಬೋದು ಇಲ್ಲಿ 3 ಜನ ವ್ಯಕ್ತಿ ಇದ್ದಾರೆ, ಓಕೆನಾ, ಬಟ್ ಇಲ್ಲಿ 7 ಆಫ್ ಕಪ್ಸ್ ಇದೆ. ಅಂದರೆ ಈ ಪರ್ಸನ್ ಲೈಫಲ್ಲಿ ಪ್ರಿಯಾರಿಟಿ ಅನ್ನುವಂಥದ್ದು ಇರುವಂಥ ವ್ಯಕ್ತಿಗಳು ಇನ್ನೂ ಇದ್ದಾರೆ, ನೀವಲ್ದೇನೆ. 3ನೇ ವ್ಯಕ್ತಿ ಅನ್ನುವಂಥವ್ರು ಯಾರೋ ಇದ್ದಾರೆ, ಫ್ಯಾಮಿಲಿ, ಫ್ರೆಂಡ್ಸ್ ಅಥವಾ ಫಿಲಾಸಫರ್, ಗೈಡ್, ಈ ಥರ ನಿಮ್ಮಗಿಂತ ಯಾರೋ ಒಬ್ಬರು ಇವರಿಗೆ ಇಂಪಾರ್ಟೆಂಟ್ ಇರುವಂಥ ವ್ಯಕ್ತಿ ಇದ್ದಾರೆ. ಓಕೆ, ಸೊ ಈ ಪರ್ಸನ್ ಪ್ರೆಸೆಂಟಲ್ಲಿ ಅದ್ರ ಬಗ್ಗೆ ಅವರು ಫೋಕಸ್ ಮಾಡೋ ಹಾಗೆ ಇಲ್ಲಿ ಒಂದು ಎನರ್ಜಿ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಇನ್ ಕೇಸ್ ಅಲ್ಲಿ ಎನರ್ಜಿನೇ ಇಲ್ಲ ಅಂತಲೇ ಅಂದ್ಕೊಳ್ಳೋಣ. ಓಕೆ, ಈಗ ಕೆಲವೊಬ್ರು ನಂಬ್ತಾರೆ, ಕೆಲವೊಬ್ರು ನಂಬಲ್ಲ. ವಾಟ್ ಇಫ್ ಇನ್ ಕೇಸ್ ಅಲ್ಲಿ ಎನರ್ಜಿ ಇಲ್ಲ ಅಥವಾ ಆ ಪರ್ಸನ್ ಯಾವುದೇ ಬ್ಲ್ಯಾಕ್ ಮ್ಯಾಜಿಕ್ ಏನು ನಾನು ನಂಬಲ್ಲ, ಆ ಥರದ್ದು ಏನೂ ಆಗಿರಲ್ಲ ಅಂತ, ಅಥವಾ ಆ ಥರ ಏಜ್ ನಂದಲ್ಲ ಆ ಥರ ಆಗಿರೋದಕ್ಕೆ, ಈ ಥರ ಎಲ್ಲ ನೀವೇನಾದರೂ ಯೋಚನೆ ಮಾಡಿದರೆ ಈ ಪರ್ಸನ್ ಯಾವ ಥರ ಇದ್ದಾರೆ ಅಂತ ಅಂದರೆ ಈ ಪರ್ಸನ್ನು ರಿಲೇಷನ್ಶಿಪ್ನ ಎಂಡ್ ಮಾಡಿದ್ದಾರೆ ಅನ್ನೋವಂಥದ್ದು ಕಾಣಿಸೋದು ಇಲ್ಲಿ. ಹೆಂಗೆ ಎಂಡ್ ಮಾಡಿದ್ದಾರೆ? ಡೆತ್ ಕಾರ್ಡ್ ವಿತ್ 7 ಆಫ್ ಕಪ್ಸ್ ಅಂತ ಅಂದಾಗ ಈ ಪರ್ಸನ್ ಜೀವನದಲ್ಲಿ ಬೇರೆ ವ್ಯಕ್ತಿಯ ಪ್ರಿಯಾರಿಟಿ ಜಾಸ್ತಿ ಆಗಿದೆ ಅಂತ ಅಂದರೆ ಅವರು ನಿಮ್ಮನ್ನು ಒಂದು ಆಪ್ಷನ್ ಥರ ನೋಡ್ತಿದ್ದಾರೆ. ನಿಮ್ಮನ್ನ ಅವರು ಸೀರಿಯಸ್ ಕಮಿಟ್ಮೆಂಟ್ ಕೊಡಬೇಕು ಅಂತ ಅವ್ರು ಅನ್ಕೊಳ್ತಿಲ್ಲ. ಓಕೆ, ನೀವು ಮತ್ತು ಅವರು ಲೈಫಲ್ಲಿ ಜೊತೆಯಾಗಿ ಇರಬೇಕು ಅಂತ ನಿಮಗಿದ್ರೆ ಆ ಪರ್ಸನ್ಗೆ ನೀವು ಖುಷಿಯಾಗಿರಬೇಕು ಅನ್ನೋವಂಥದ್ದಿದೆ. ಬಟ್ ಆ ಪರ್ಸನ್ಗೆ ನೀವು ಅವರಲ್ಲಿ ಜೀವನದಲ್ಲಿ ಬೇಕು ಅನ್ನುವಂಥ ಒಂದು ಮೈಂಡ್ಸೆಟ್ಟಲ್ಲಿ ಆ ಪರ್ಸನ್ ಇಲ್ಲ. ಓಕೆ, ಅಂದರೆ ರಿಲೇಷನ್ಶಿಪ್ ಅಲ್ಲಿ ಎಂಡ್ ಆಗಿದೆ, ಒಂದು ಚೇಂಜಸ್ ಬಂದ್ಬಿಟ್ಟಿದೆ ನಿಮ್ಮ ಜೀವನದಲ್ಲಿ. ಬಿಕಾಸ್ ಅವರ ಜೀವನದಲ್ಲಿ ಪ್ರಿಯಾರಿಟಿ ಬೇರೆಯವ್ರು ಯಾರೋ ಆಗಿದ್ದಾರೆ ಅನ್ನುವಂಥದ್ದು ಕಾಣಿಸ್ತಿದೆ. ಆ ಒಂದು ಎನರ್ಜಿ ಮೇಲೆ ರೀಡಿಂಗ್ ಹೇಳಬೇಕು ಅಂದರೆ ಈ ಪರ್ಸನ್ ಲೈಫಲ್ಲಿ ಈಗ ನೀವು ಪ್ರಿಯಾರಿಟಿ ಅಲ್ಲ, ಅವರ ಜೀವನದಲ್ಲಿ ಇನ್ಯಾರೋ ಒಬ್ಬರು ಪ್ರಿಯಾರಿಟಿ ಇದ್ದಾರೆ ಅನ್ನುವಂಥದ್ದು ಕಾಣಿಸ್ತಿದೆ. ಬಟ್ ನನಗೆ ಇಲ್ಲಿ ತುಂಬ ಕಾಣಿಸಿದ್ದು ಇಟ್ಸ್ ಅ ನೆಗೆಟಿವ್ ಎನರ್ಜಿ. ವೈ? ಬಿಕಾಸ್ ನೀವಿಲ್ಲಿ ನೋಡ್ಬೋದು 3 ಆಫ್ ಪೆಂಟಿಕಲ್ಸ್ ಬ್ಯಾಕ್ಗ್ರೌಂಡಲ್ಲಿ ಏನಂತಾರೆ ಬ್ಲ್ಯಾಕ್ ಎನರ್ಜಿ ಇದೆ. ಓಕೆನಾ, ದ ಹೈರೋಫ್ಯಾಂಟ್ ಅಂತ ಅಂದರೆ ಇದು ಒಂದು ಟೆಂಪಲ್ ಎನರ್ಜಿ. ಸೊ ಇಷ್ಟು ಕಾರ್ಡ್ ಒಂದನೇ ಏನು ಹೇಳ್ತಿದೆ, ಈ ಪರ್ಸನ್ ಜೀವನದಲ್ಲಿ ಏನೋ ಒಂದು ಎನರ್ಜಿ ಇದೆ. ಆ ಎನರ್ಜಿ ಬಂದು ಯಾವುದೋ ಒಬ್ಬ, ನಾನು ಸ್ಟಾರ್ಟಿಂಗೇ ಹೇಳಿದೆ ದೇವ್ರ ಹತ್ರ ಹೋಗ್ತಿದ್ದಾರೆ ನೀವು ಖುಷಿಯಾಗಿರಬೇಕು ಅಂತ ಅಂದ್ಬಿಟ್ಟು, ನೀವು ಈ ಥರನೂ ರೀಕನೆಕ್ಟ್ ಮಾಡ್ಬೋದು. ಈ ಪರ್ಸನ್ನು ಥರ್ಡ್ ಪಾರ್ಟಿ ಯಾರು ನಿಮ್ಮ ಮತ್ತು ಅವರ ಮಧ್ಯ ತಂದಿಡೋದಕ್ಕೆ ಎಲ್ಲೋ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ, ಎಲ್ಲೋ ಪೂಜೆ ಮಾಡಿಸ್ತಿದ್ದಾರೆ. ಆಮೇಲೆ ಆ ಒಂದು ಬ್ಲ್ಯಾಕ್ ಎನರ್ಜಿ ಇದೆ. ಆ ಬ್ಲ್ಯಾಕ್ ಎನರ್ಜಿ ಬಂದು ಮೆಜಿಷಿಯನ್ ಅಂತ ಅಂದರೆ ಮಾಟ ಮಂತ್ರ. ಆ ಡೆತ್ ಕಾರ್ಡ್ ಅಂದರೆ ಒಂದು ಎನರ್ಜಿ, ಒಂದು ಫೋರ್ಸ್. ಆ ಫೋರ್ಸಿಂದ ನಿಮ್ಮನ್ನು ಆ ವ್ಯಕ್ತಿ ದೂರ ಮಾಡೋದಕ್ಕೆ ಏನು ಬೇಕು ಅಂದರೆ ನೀವು ಅವರ ಜೀವನದಲ್ಲಿ ಪ್ರಿಯಾರಿಟಿ ಆಗಬಾರ್ದು ಅಂತ ಅಂದ್ಬಿಟ್ಟು ಆ ಪರ್ಸನ್ ಏನು ಬೇಕೋ ಅದನ್ನೆಲ್ಲ ಮಾಡ್ತಿದ್ದಾರೆ. ಸೊ ನೀವೇ ಇಲ್ಲಿ ನೋಡ್ಬೋದು, ಇದು ಸ್ಟೋರಿ ನಾನು ಹೇಳ್ತಿಲ್ಲ, ಕಾರ್ಡ್ಸೇ ಸ್ಟೋರಿ ಫಾರ್ಮ್ ಮಾಡಿದೆ. ಅಂದರೆ ಥರ್ಡ್ ಪಾರ್ಟಿ ಎನರ್ಜಿ ನೋಡಿ 3 ಮೆಂಬರ್ಸ್ ಇದ್ದಾರೆ. ಸೊ 3 ಜನ ಇರೋವಂಥ ರಿಲೇಷನ್ಶಿಪ್, ಇದು ಟ್ರಯಾಂಗಲ್ ಲವ್ ಸ್ಟೋರಿ ಥರನೂ ಆಗಿರ್ಬೋದು. ಸೊ ಈ ಥರ ಇದ್ದಾಗ ಯು ನೀಡ್ ಟು ಬಿ ವೆರಿ ಕೇರ್ಫುಲ್. ಓಕೆ, ಆ್ಯಂಡ್ ಆಲ್ಸೋ ಇಲ್ಲಿ ನನಗೆ ತುಂಬ ಕಾಣಿಸ್ತಾ ಇರೋವಂಥ ಎನರ್ಜಿ ಬಂದು ಈ ಮೆಜಿಷಿಯನ್ ಅಂತ ಯೂಶ್ವಲಿ ನಾವು ಹೇಳ್ತೀವಲ್ಲ, ಅದು ಮಿಥುನ ರಾಶಿ ಮತ್ತು ಕನ್ಯಾ ರಾಶಿ. ಓಕೆ, ಸೊ ನಿಮ್ಮ ಪರ್ಸನ್ ಏನಾದರೂ ಮಿಥುನ ರಾಶಿ, ಕನ್ಯಾ ರಾಶಿ ಆಗಿದ್ದು, ಆಮೇಲೆ ಅವರು ವೃಷಭ ರಾಶಿ ಮತ್ತು ಮಕರ ರಾಶಿ ಆಗಿದ್ದು, ಆ್ಯಂಡ್ ಆಲ್ಸೋ ಆ ಪರ್ಸನ್ ನಿಮ್ಮ ಲೈಫಲ್ಲಿ ಧನು ರಾಶಿ ಮತ್ತು ವೃಶ್ಚಿಕ ರಾಶಿ ಏನಾದರೂ ಆಗಿದ್ದರೆ ಸ್ವಲ್ಪ ಈ ರೀಡಿಂಗ್ ನಿಮಗೆ ತುಂಬ ಕೋರಿಲೇಟ್ ಆಗಬಹುದು ಅಂತ ನನಗೆ ಅನ್ನಿಸ್ತಾ ಇದೆ. ಆ್ಯಂಡ್ ಆಲ್ಸೋ ಇವರ ಒಂದು ಡೇಟ್ ಆಫ್ ಬರ್ತ್ ಪ್ರಕಾರ ಈ ಪರ್ಸನ್ನು 4/13/22/31 ಇರ್ತಾರೆ, ಆ್ಯಂಡ್ 6/15/24 ಇರ್ತಾರೆ, ಆ್ಯಂಡ್ 3/12/2/29 8/26 9/27 ಇಷ್ಟು ಡೇಟ್ ಆಫ್ ಬರ್ತಲ್ಲಿ ಇರೋವಂಥ ಚಾನ್ಸಸ್ ಇದೆ. ಆ್ಯಂಡ್ ಈ ಪರ್ಸನ್ನ ನೀವು ನೋಡಬಹುದು ಅವರ ಇನ್ಷಿಯಲ್ ಲೈಕ್ HBVPKRS ಆಗಿರುತ್ತೆ. ಸೊ ನೋಡೋಣ ನಿಮಗೆ ಏನು ಗೈಡೆನ್ಸ್ ಇದೆ ಯೂನಿವರ್ಸಿಂದ, ನಿಮ್ಗೆ ಏನು ಗೈಡೆನ್ಸ್ ತಲುಪಬೇಕಾಗಿದೆ. ಓಕೆ,
ಇಲ್ಲೂ ಸ್ಟಕ್ ಎನರ್ಜಿ ಬರ್ತಾ ಇದೆ, ಅಂದರೆ ನೀವು ಟ್ರ್ಯಾಪ್ ಆಗಿದ್ದೀರಾ, ನೀವು ಸ್ಟಕ್ ಆಗಿದ್ದೀರಾ. ಓಕೆನಾ, ನೀವೇ ನೋಡ್ಬೋದು, ಇದು ನಾನು ಹೇಳ್ತಿಲ್ಲ, ಯೂನಿವರ್ಸೇ ನನ್ನ ಕೈಯಲ್ಲಿ ಹೇಳಿಸ್ತಿದೆ ಅಂತ ಅಂದ್ಕೊಳ್ಳಿ. ನೀವು ಟ್ರ್ಯಾಪ್ ಆಗೋಗಿದ್ದೀರಾ, ನೀವು ಒಂಥರ ವಿಕ್ಟಿಮ್, ಬಲುಪಶಿ ಥರ ಆಗೋಗಿದ್ದೀರಾ. ಪ್ರೀತಿ ಅನ್ನೋ ಒಂದು ಕುರುಡು ಪ್ರೀತಿಯಲ್ಲಿ ನಿಮಗೆ ಮುಂದೆ ಹೋಗೋಕ್ಕಾಗ್ತಿಲ್ಲ, ಹಿಂದೆ ಬರೋದಕ್ಕಾಗ್ತಿಲ್ಲ. ಈ ಟ್ರ್ಯಾಪಿಂದ ಆದಷ್ಟು ಹೊರಗಡೆ ಬನ್ನಿ. ನಿಮ್ಮ ಕಣ್ಣಿಗೆ ಕಟ್ಟಿರೋ ಬಟ್ಟೆನ ಕಿತ್ತು ಬಿಸಾಕಿ ಜೀವನನ ಪ್ರಾಪರಾಗಿ ಡೀಲ್ ಮಾಡೋದು ಹೇಗೆ ಅನ್ನುವಂಥದ್ದನ್ನು ನೋಡಿ. ಓಕೆನಾ, ಸೊ ಈ ಒಂದು ರಿಲೇಷನ್ಶಿಪ್ಗೆ ಈಗ ಸದ್ಯ ಏನು ಗೈಡೆನ್ಸ್ ಅಂತ ಅಂದರೆ, ನೀವೇನು ಟ್ರ್ಯಾಪ್ ಆಗಿ ಸ್ಟ್ರೆಸ್, ಆ್ಯನ್ಸೈಟಿ, ಡಿಪ್ರೆಷನಲ್ಲಿ ಇದ್ದೀರಾ ಅದರಿಂದ ಹೊರಗಡೆ ಬನ್ನಿ. ನಿಮಗೆ ಎನರ್ಜಿ ನಿಮ್ಮನ್ನ ಈ ಥರ ಕಟ್ ಆಗ್ತಿದ್ರೆ ಅದರಿಂದ ಹೇಗೆ ಹೊರಗಡೆ ಬರಬೇಕು ಅಂತ ನೋಡಿ. ಅದೇ ನಿಮ್ಮ ಮೈಂಡ್ಸೆಟ್ಟೇ ಈ ಥರ ಬ್ಲಾಕ್ ಆಗಿದ್ರೆ ಆ ಬ್ಲಾಕೇಜಸ್ಸಿಂದ ಹೊರಗಡೆ ಬನ್ನಿ. ಬಿಕಾಸ್ ಇಲ್ಲಿ ನೀವು ಟ್ರ್ಯಾಪ್ ಆಗಿದ್ದೀರಾ. ಈ ಟ್ರ್ಯಾಪ್ ಆಗಿರೋದು ನಿಮ್ಮನ್ನ ಯಾರು ಕಟ್ ಹಾಕಿಲ್ಲ, ನಿಮ್ಮನ್ನ ನೀವು ಕಟ್ ಹಾಕೊಳ್ತಿದ್ದೀರಾ. ನಿಮ್ಮ ಎಮೋಷನ್ಸ್, ನಿಮ್ಮ ಥಾಟ್ಸ್, ನಿಮ್ಮ ಫೀಲಿಂಗ್ಸ್ ಇದು ನಿಮ್ಮನ್ನ ಕಟ್ ಆಗ್ತಿದೆ. ಸೊ ಆದಷ್ಟು ಬೇಗ ಈ ಒಂದು ಕಟ್ಟಿರುವಂತಹ ಬಟ್ಟೆನ ತೆಗೆದು ಈ ಒಂದು ದಾರ ಅನ್ನೋದ್ರಿಂದ ಹೊರಗಡೆ ಬಂದರೆ ನಿಮ್ಮ ಜೀವನ ಖುಷಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ಯೂನಿವರ್ಸ್ ಹೇಳ್ತಿದೆ. ಆ್ಯಂಡ್ ಒನ್ ಮೋರ್, ಇನ್ನು ಏನಿದೆ ನೋಡೋಣ. ಇನ್ನೊಂದು ಗೈಡೆನ್ಸ್ ಕಾರ್ಡ್ ಫುಲ್ ಮಾಡ್ತೀನಿ. ಓಕೆ, ನೈಟ್ ಆಫ್ ಸ್ವಾರ್ಡ್ ಗೈಡೆನ್ಸ್ ಏನು ಅಂತ ಅಂದರೆ, ಯಾವಾಗಲೂ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡೋದನ್ನು ಕಲೀರಿ. ಪೇಷನ್ಸ್ ಬೇಕು ನಿಮಗೆ. ಅಲ್ಟಿಮೇಟಾಗಿ ಪೇಷನ್ಸಿಂದ ಈ ವ್ಯಕ್ತಿ ನಿಮಗೆ ಸೂಟ್ ಆಗ್ತಾರಾ, ಈ ವ್ಯಕ್ತಿ ಬರ್ತಾರಾ ಇಲ್ವಾ, ಆ ಒಂದು ಆಲೋಚನೆನ ನೀವು ತಗೋಬೇಕಾಗುತ್ತೆ. ಯಾವುದು ಹರಿಯಾಗಿ ಗಡಿಬಿಡಿಯಲ್ಲಿ ಏನೋ ಆ ಪರ್ಸನ್ ಬರಲಿ, ನಾನು ಏನೋ ಮಾಡಿಬಿಡ್ತೀನಿ, ಈ ಪರ್ಸನ್ ನನಗೆ ಸಿಕ್ಬಿಡ್ಲಿ ಅಲ್ಲ. ಆ ಪರ್ಸನ್ ನಿಮ್ಗೆ ಯಾಕೆ ಬೇಕು, ಅವರು ನಿಮ್ಮ ಲೈಫಲ್ಲಿ ಏನಂತ ಚೇಂಜಸ್ ಮಾಡಿದ್ರು, ಆ ಪರ್ಸನ್ ಅಷ್ಟು ನಿಯತ್ತಿರೋ ಅಂಥ ಪರ್ಸನ್ನ, ಅವರು ನಿಮ್ಮ ಜೀವನದಲ್ಲಿ ಎಷ್ಟು ಕರೆಕ್ಟು, ಈ ಥರದನ್ನು ನೀವೇ ನಿಮ್ಮನ್ನ ಕ್ವಶನ್ ಮಾಡ್ಕೊಳ್ಳಿ. ನಿಮ್ಮಲ್ಲಿರೋ ಅಂತಹ ಒಂದು ಅಗ್ರೆಸಿವ್ ನೇಚರ್ ಆಗಿರ್ಬೋದು, ಅಥವಾ ಸ್ಟಬಾನ್ ನೇಚರ್ ಏನಾದರೂ ಆ ಪರ್ಸನ್ನ ದೂರ ಮಾಡ್ತಾ ನಿಮ್ಮಲ್ಲೇ ಏನಾದರೂ ಪ್ರಾಬ್ಲಮ್ ಇತ್ತಾ, ನೀವು ಆ ಪರ್ಸನ್ನ ಕಳ್ಕೊಳ್ಳೋದಕ್ಕೆ ಕಾರಣ ಏನು, ನೀವು ಅದನ್ನು ರೆಕ್ಟಿಫೈ ಮಾಡಿ. ಅದನ್ನು ನೀವೇನಾದರೂ ರೆಕ್ಟಿಫೈ ಮಾಡಿದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆ ಪರ್ಸನ್ ಮತ್ತೆ ಕಮ್ ಬ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ. ಬಿಕಾಸ್ ನಿಮ್ಮ ಪ್ರಾಬ್ಲಮ್ನ ನೀವು ಅರ್ಥ ಮಾಡಿಕೊಂಡು ರಿಸಾಲ್ವ್ ಮಾಡ್ಕೊಂಡಾಗಲೇ ಬೇರೆಯವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ನೀವೇ ನಿಮ್ಮನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಬೇರೆಯವರು ಹೇಗೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ನಿಮಗೆ ಒಂದು ಪೇಷನ್ಸ್ ಬೇಕು, ತಾಳ್ಮೆ. ಆ್ಯಂಡ್ ಸ್ಟಬಾನ್ ನೇಚರ್, ಅಗ್ರೆಸಿವ್ ನೇಚರ್, ಅಥವಾ ಬೇಗ ಇರಿಟೇಟ್ ಆಗೋಗ್ಬಿಡೋದು, ಈ ಥರ ಏನಾದರೂ ಇದ್ದರೆ ಆ ಒಂದು ನೇಚರ್ ನಿಮ್ಮ ವ್ಯಕ್ತಿಗೆ ಇಷ್ಟ ಆಗದೇನೆ ಅವರು ದೂರ ಹೋದ್ರಾ ಅನ್ನೋದನ್ನು ನೀವು ಯೋಚನೆ ಮಾಡಿ. ಸೊ ಇಲ್ಲಿ ಗೈಡೆನ್ಸ್ ಪ್ರಕಾರ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಇದೆ. ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಇದಾಗಿತ್ತು ಇವತ್ತಿನ ರೀಡಿಂಗ್. ನಿಮ್ಗೆ ಏನಾದರೂ ಈ ರೀಡಿಂಗ್ ಇಷ್ಟ ಆಗಿದ್ರೆ ನಾನು ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.